ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅನ್ನೋರು ಈ ವಿಡಿಯೋ ಒಂದ್ಸತಿ ನೋಡಿ. ಬಿಕಾಸ್ ಏನಕ್ಕೆ ಅಂತಂದರೆ, ಇಷ್ಟು ಅಮೌಂಟ್ನ ಕೆಲವ್ರು ಅರ್ನ್ ಮಾಡಬೇಕು ಅಂತಂದರೆ ಕೆಲವರೆಲ್ಲ ತಿಂಗಳ ಕಷ್ಟಪಡ್ತಾರೆ, 6 ತಿಂಗಳವರೆಗೂ ಕಷ್ಟಪಡೋರು ಇದ್ದಾರೆ ಮೇ ಬಿ. ಸೊ ನಾನು ಹೇಳ್ತಾ ಇರೋದೇನು ಅಂತಂದರೆ, ಜೀವನದಲ್ಲಿ ದುಡ್ಡಿಗೆ ಇರೋಷ್ಟು ಬೆಲೆ ಇನ್ಯಾವುದಕ್ಕೂ ಇರೋಲ್ಲ. ಸೊ ಅರ್ನಿಂಗ್ ಅನ್ನೋದು ಇರೋದೆಯಲ್ಲ, ಸೊ ಅದರ ಹಿಂದೆ ಬೀಳಬೇಕು ಮನುಷ್ಯ. ಸೊ ಯಾವತ್ತಿದ್ರೂ ನಾವು ಅರ್ನ್ ಮಾಡ್ತಾ ಇರೋದನ್ನ ನೋಡಿಕೊಂಡೆ ಜನ ನಮ್ಮನ್ನ ಜಡ್ಜ್ ಮಾಡೋದು. ಸೊ ಹಂಗಾಗಿ ನಿಮ್ಮ ಹತ್ರ ಎಷ್ಟು ಅರ್ನಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಇದೆ ಅದೆಲ್ಲನೂ ಯೂಸ್ ಮಾಡಿ, ಅದೆಲ್ಲದಿಂದನೂ ಮನಿ ಟಿಕ್ ಮಾಡಿ. ಸೊ ಇದು ನಾನು ಏನಕ್ಕೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀವಿ ಅಂತಂದರೆ, ಸೊ ದಿಸ್ ಈಸ್ ಒನ್ ಆಫ್ ದ ಅರ್ನಿಂಗ್ ಪ್ಲ್ಯಾಟ್ಫಾರ್ಮ್. ಸೊ ಸ್ಟಾಕ್ ಮಾರ್ಕೆಟ್ ಅನ್ನೋದು ಇಟ್ ಈಸ್ ನಾಟ್ ಒನ್ ಆಫ್ ದ ಮನಿ ಕೈಂಡ್ ಆಫ್ ಮಿಷಿನ್ಸ್ ಅಂತಲ್ಲ. ಸೊ ಇದರಿಂದ ನೀವು ದುಡ್ಡನ್ನ ದುಡಿಬೋದು, ಈಸಿಯಾಗಿ ಅಂತ ಹೇಳೋಕ್ಕೆ ಬರೋಲ್ಲ, ಕಷ್ಟಪಟ್ಟು. ಸೊ ನಿಮ್ಮ ಹತ್ರ ಸ್ಕಿಲ್ನ ಯೂಸ್ ಮಾಡಿ ಅಮೌಂಟ್ನ ಅರ್ನ್ ಮಾಡ್ಬೋದು. ಸೊ ಬೇಸಿಕ್ಲಿ ನೀವೇನು ಸ್ಟಾಕ್ ಮಾರ್ಕೆಟಲ್ಲಿ ಏನು ಮಾಡೋಕ್ಕೆ ಬಂದಿದ್ದೀರಾ ಅನ್ನೋದನ್ನ ಫಸ್ಟು ಕ್ಲಾರಿಟಿ ತೊಗೊಳ್ಳಿ. ಸೊ ಇನ್ವೆಸ್ಟರಾಗಿ ಬರ್ತೀರಾ ಅಥವಾ ನೀವು ಜಸ್ಟ್ ಪ್ಯಾಸಿವ್ ಅಥವಾ ಆಕ್ಟಿವಿಸ್ಟಾಗಿ ಬರ್ತೀರಾ, ಅದೆಲ್ಲ ನಿಮ್ಮ ಟ್ರ್ಯಾಕಲ್ಲಿ ನಿಮಗೆ ಅದು ಗೊತ್ತಿರಬೇಕು, ನಿಮ್ಮ ಹತ್ರ ಕ್ಲಾರಿಟಿ ಇರಬೇಕು ಮುಂಚೆನೇ. ಸೊ ಈ ಸ್ಟಾಕ್ ಮಾರ್ಕೆಟ್ನ ನಾನು ಈ ಥರ ಯೂಸ್ ಮಾಡ್ಕೊತೀನಿ, ಇಷ್ಟು ಯುಟಿಲೈಸ್ ಮಾಡ್ತೀನಿ, ಇಲ್ಲಿವರೆಗೂ ನಾನು ಇದನ್ನ ಬಳಸ್ಕೊತೀನಿ ಅಂತ. ಸೊ ದಿಸ್ ಇಸ್ ಅ ಕೋರ್ ಡೆಪ್ತ್. ಸ್ಟಾಕ್ ಮಾರ್ಕೆಟಲ್ಲಿ ನಾನು ಇವತ್ತು ಏನಿದೆ ಅರ್ನ್ ಮಾಡಿರೋದು. ಸೊ ದಿಸ್ ದ ಇಂಟ್ರಾಡೇ ಟ್ರೇಡಿಂಗ್ ಅಂತ ಕರೀತಾರೆ. ಸೊ ಇಂಟ್ರಾಡೇ ಟ್ರೇಡಿಂಗ್ ನೀವು ಗೂಗಲ್ ಮಾಡಿ ನೋಡಿದ್ರೆ ಸಾಕು, ಇದರ ಹೈ ರಿಸ್ಕಿ ಬಿಸ್ನೆಸ್. ಸೊ ನೀವು ಗಳಿಸ್ತಾ ಇರೋದು ಎಷ್ಟು ಈಸಿಯಾಗಿ ನೋಡ್ತಾ ಇದ್ದೀರಾ, ಅಷ್ಟೂ ಅಥವಾ ಅದಕ್ಕೆ 2 ಪಟ್ಟಾರು ನೀವು ಒಂದೇ ಸತಿ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಅಷ್ಟು ಕರೇಜಾಗಿ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ನ ಮಾಡ್ತೀರಾ ಅಥವಾ ನೀವು ಸ್ಟಾಕ್ ಮಾರ್ಕೆಟ್ನ ಯುಟಿಲೈಸ್ ಮಾಡ್ಕೊತೀರಾ ಅಂತ ಇದ್ದರೆ ಮಾತ್ರ ಸ್ಟಾಕ್ ಮಾರ್ಕೆಟಿಗೆ ಬರಬೇಕು. ಸೊ ವಿಡಿಯೋ ಕಂಟಿನ್ಯೂಸ್ ಆಗಿ ನೋಡಿ. ಸೊ ನಾನು ಯಾವ ರೀತಿಯಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಡೈಲಿ ವರ್ಕ್ ಮಾಡ್ತೀನಿ, ಸೊ ಡೈಲಿ ಅಂತ ಹೇಳಕ್ಕೆ ಬರೋಲ್ಲ. ಸೊ ನನ್ನ ಕೆಲಸದ ಶೆಡ್ಯೂಲ್ ಮಧ್ಯೆ ಯಾವಾಗ ನಮಗೆ ಟೈಮ್ ಸಿಗುತ್ತೋ ಅವಾಗೆಲ್ಲ ನಾನು ಆ್ಯಕ್ಟಿವ್ ಆಗಿ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತೀನಿ. ಬಿಕಾಸ್ ಅರ್ನಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾನು ಸ್ಟಾರ್ಟಿಂಗ್ ಹೇಳ್ದಾಗಲೇ, ಸೊ ನಾನು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಅರ್ನಿಂಗು ನನ್ನ ಸ್ಕಿಲ್ ಯುಟಿಲೈಸ್ ಆಗುತ್ತೆ ಅಂತ ಅನಿಸುತ್ತೋ ನಾನು ಅದು ಎಲ್ಲ ಪ್ಲ್ಯಾಟ್ಫಾರ್ಮಲ್ಲೂ ನಾನು ಎಫರ್ಟ್ಸ್ ಹಾಕಿ ಸೊ ನಾನು ಅರ್ನಿಂಗು ಡೆಫಿನೆಟಾಗಿ ಮಾಡ್ತೀನಿ. ಈ ವಿಡಿಯೋ ಎಂಡಲ್ಲಿ ನಿಮಗೆ ನಾನು ಈ ಟ್ರೇಡಿಂದ ಎಷ್ಟು ಪ್ರಾಫಿಟ್ ಮಾಡಿದೆ ಅಂತ ನಿಮಗೆ ನೋಡೋಕ್ಕೆ ಸಿಗುತ್ತೆ ನೋಡಿ. ಸೊ ನಾನಲ್ಲಿ ಬ್ಲೂ ಕಲರ್ ಒಂದು ಟಾರ್ಗೆಟ್ ಲೈನ್ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಕಂಟಿನ್ಯೂಸ್ ಆಗಿ ನೋಡಿ.